ಹಲೋ ಫ್ರೆಂಡ್ಸ್, ನನ್ನ ಹೆಸರು ಮಮತಾ. ನಾನು ಕೆಮಿಸ್ಟ್ರಿ ಪ್ರೊಫೆಸರ್, ಸರ್ಟಿಫೈಡ್ ಹೀಲರ್ ಹಾಗೆ ಸ್ಪಿರಿಚುವಲ್ ಪ್ರಾಕ್ಟೀಷನರ್. ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಯಾವುದು ಅಂತಂದ್ರೆ ಹೆಲ್ತ್ ಅಂಡ್ ವರ್ಡ್ಸ್ ರಿಲೇಶನ್ಶಿಪ್. ನೋಡಿ, ನಾವು ಒಂದು ದಿವಸದಲ್ಲಿ ಸುಮಾರು ವರ್ಡ್ಸ್ನ ಯೂಸ್ ಮಾಡ್ತೀವಿ. ನಾವು ಮಾತಾಡೋವಂಥ ವರ್ಡ್ಸು ಹೇಗೆ ನಮ್ಮ ಹೆಲ್ತ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ನಾವು ಮಾತಾಡೋವಂಥ ವರ್ಡ್ಸ್ಗೆ ಮತ್ತೆ ಹೆಲ್ತ್ಗೆ ಇರೋ ಸಂಬಂಧನ ಅರ್ಥ ಮಾಡ್ಕೊಬೇಕು ಅಂತ ಅಂದ್ರೆ ನಾನು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಆ ಎಕ್ಸ್ಪೆರಿಮೆಂಟ್ ಏನು ಅಂತ ಅಂದ್ರೆ, ಜಪಾನ್ನ ಒಬ್ಬ ಸೈಂಟಿಸ್ಟ್, ಅವ್ರ ಹೆಸರು ಮಸಾರೋ ಇಮ್ಯಾಟೋ ಅಂತ, ಅವರು ಒಂದು ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿದ್ದಾರೆ. ಯಾವುದ್ರ ಬಗ್ಗೆ ಅಂದ್ರೆ ನೀರು ಮತ್ತೆ ವರ್ಡ್ಸ್ಗಿರುವಂತ ಸಂಬಂಧ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, 2 ಟೆಸ್ಟ್ ಟ್ಯೂಬ್ ನ ತಗೊಳ್ತಾರೆ. ಟೆಸ್ಟ್ ಟ್ಯೂಬ್ ಅಲ್ಲಿ ನಾರ್ಮಲ್ ಡ್ರಿಂಕಿಂಗ್ ವಾಟರ್ನ ಆಡ್ ಮಾಡ್ತಾರೆ. ಒಂದು ಟೆಸ್ಟ್ ಟ್ಯೂಬ್ ಮೇಲೆ ಯೂಸಿಂಗ್ ಮಾರ್ಕರ್ ಲೇಬಲ್ ಮಾಡ್ತಾರೆ ವರ್ಡ್ LOVE ಲವ್ ಅಂತ. ಇನ್ನೊಂದು ಟೆಸ್ಟ್ ಟ್ಯೂಬ್ ಮೇಲೆ ವರ್ಡ್ ಕಾರ್ಡ್ 8HATE ಲೇಬಲ್ ಮಾಡ್ತಾರೆ. ಸೊ ಎರಡೂ ಟೆಸ್ಟ್ ಟ್ಯೂಬ್ ನ ಅರೌಂಡ್ 6 to 8 ಅವರ್ಸ್ ರೆಫ್ರಿಜರೇಟರ್ ಅಲ್ಲಿ ಇಡ್ತಾರೆ. ನೆಕ್ಸ್ಟ್ ಡೇ ಯೂಸಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಇರೋ ವಾಟರ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿದ್ರೆ ಈ ತರ ಕಾಣುತ್ತೆ. ಸೊ ಯಾವ ಟೆಸ್ಟ್ ಟ್ಯೂಬ್ ಮೇಲೆ ನಾವು ಲವ್ ಅಂತ ಲೇಬಲ್ ಮಾಡಿದ್ವೋ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಇರುವಂತ ವಾಟರ್ ಮಾಲಿಕ್ಯೂಲ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಅಲೈನ್ ಆಗಿದೆ, ನೀವು ನೋಡ್ಬೋದು ಪಿಕ್ಚರ್ ಅಲ್ಲಿ. ಹಾಗೆ ಇನ್ನೊಂದು ಟೆಸ್ಟ್ ಟ್ಯೂಬ್ ಕಾಲ್ಡ್ ಹೇಟ್ ಅಂತ ಲೇಬಲ್ ಮಾಡಿದ್ವಲ್ಲ, ಅಲ್ಲಿ ಮಾಲಿಕ್ಯೂಲ್ಸ್ ತುಂಬಾ ಇರೆಗ್ಯುಲರ್. ನೋಡಿ, ಹೇಟ್ ಅಂತ ಎಲ್ಲಿ ಬರ್ದಿರ್ತೀವೋ ಅಲ್ಲಿ ಎಲ್ಲಾ ವಾಟರ್ ಮಾಲಿಕ್ಯೂಲ್ಸ್ ಇರೆಗ್ಯುಲರ್ ಆಗಿ ಸ್ಕ್ಯಾಟರ್ ಆಗಿದೆ, ಯಾವುದೇ ಸಿಮಿಟ್ರಿ ಇಲ್ಲ, ಸ್ಟ್ರಕ್ಚರ್ ಯಾವುದೇ ತರದಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದೇ ತರ ಇನ್ನೊಂದು ಕೆಲವೊಂದು ವರ್ಡ್ಸ್ ತಗೊಂಡು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಕೆಲವು ಕನ್ಸ್ಟ್ರಕ್ಟಿವ್ ವರ್ಡ್ಸ್ ಇದೆ, ಕೆಲವು ಡಿಸ್ಟ್ರಕ್ಟಿವ್ ವರ್ಡ್ಸ್ ಇದೆ. ಎಲ್ಲೆಲ್ಲಿ ಪಾಸಿಟಿವ್ ವರ್ಡ್ಸ್ ಇದೆಯೋ ಅಲ್ಲಿ ಎಲ್ಲಾ ವಾಟರ್ ಮಾಲಿಕ್ಯೂಲ್ಸ್ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅರೇಂಜ್ ಆಗಿದೆ, ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಕಾಣುತ್ತೆ. ಎಲ್ಲೆಲ್ಲಿ ಡಿಸ್ಟ್ರಕ್ಟಿವ್ ವರ್ಡ್ಸ್ ಇದೆಯೋ, ಎಲ್ಲೆಲ್ಲಿ ನೆಗೆಟಿವ್ ವರ್ಡ್ಸ್ ಇದೆಯೋ ಅಲ್ಲಿ ಸ್ಟ್ರಕ್ಚರ್ ಯಾವುದೇ ತರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಈ ಎಕ್ಸ್ಪೆರಿಮೆಂಟ್ ಇಂದ, ಈ ಪಿಕ್ಚರ್ಸ್ ಇಂದ ಗೊತ್ತಾಗುತ್ತೆ ವಾಟರ್ಗೆ ಮತ್ತೆ ವರ್ಡ್ಸ್ಗೆ ಏನೋ ಸಂಬಂಧ ಇದೆ ಅಂತ. ಇಲ್ಲಿ ನಾವು ವಾಟರ್ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ ಅಂತ ಅನ್ಕೊಂಡ್ರ, ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಬಾಡಿಯಲ್ಲಿ ಸುಮಾರು 73% ಆಫ್ ವಾಟರ್ ಇದೆ. ಸೊ ನಾವು ಹಾಗಾದ್ರೆ ಒಂದು ದಿವಸದಲ್ಲಿ ಎಷ್ಟು ವರ್ಡ್ಸ್ ಮಾತಾಡ್ತೀವಿ, ಎಷ್ಟು ಪಾಸಿಟಿವ್ ವರ್ಡ್ಸ್ ಮಾತಾಡ್ತೀವಿ, ಎಷ್ಟು ನೆಗೆಟಿವ್ ವರ್ಡ್ಸ್ ಮಾತಾಡ್ತೀವಿ. ದಿನೇ ದಿನೇ ಹೆಲ್ತ್ ಹಾಳಾಗೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಸಲ್ವಾ? ನಾವು ಮಾತಾಡುವಂತ ವರ್ಡ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ 73% ಆಫ್ ವಾಟರ್ ಇರೋದ್ರಿಂದ ನಾವು ಮಾತಾಡುವಂತ ಪ್ರತಿಯೊಂದು ವರ್ಡು ನಮ್ಮ ಹೆಲ್ತ್ ನ ಇಂಪ್ಯಾಕ್ಟ್ ಮಾಡುತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ದಯವಿಟ್ಟು ಥಿಂಕ್ ಮಾಡಿ. ಸೊ ನಾವು ವರ್ಡ್ಸ್ ಮಾತಾಡುವಾಗ ಯಾವ ತರ ವರ್ಡ್ಸ್ ನ ಸೆಲೆಕ್ಟ್ ಮಾಡಬೇಕು, ಕನ್ಸ್ಟ್ರಕ್ಟಿವ್ ವರ್ಡ್ಸ್ ನ ಯೂಸ್ ಮಾಡ್ಬೇಕಾ, ನೆಗೆಟಿವ್ ವರ್ಡ್ಸ್ ನ ಯೂಸ್ ಮಾಡ್ಬೇಕಾ, ನೀವೇ ಡಿಸೈಡ್ ಮಾಡಿ. ಇಲ್ಲಿ ಸ್ಟ್ರಕ್ಚರ್ ಬಗ್ಗೆ ಆಕ್ಚುಲಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಡೈಮಂಡ್ ಮತ್ತೆ ಚಾರ್ಕೋಲ್ ನ ಕಂಪೇರ್ ಮಾಡಿದವಾಗ ಡೈಮಂಡ್ ಇಟ್ ಹ್ಯಾಸ್ ವೆರಿ ಗುಡ್ ಕ್ವಾಲಿಟೀಸ್. ಅದರ ಹಾರ್ಡ್ನೆಸ್ ತುಂಬಾ ಜಾಸ್ತಿ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ, ಎಲ್ಲಾ ಕ್ವಾಲಿಟೀಸು ತುಂಬಾ ಚೆನ್ನಾಗಿದೆ. ವೆರಸ್ ಚಾರ್ಕೋಲ್ ನ ನೋಡಿದ್ರೆ ಚಾರ್ಕೋಲ್ ಯಾವ್ದು ಕ್ವಾಲಿಟೀಸು ಚೆನ್ನಾಗಿಲ್ಲ. ಎರಡರಲ್ಲೂ, ಡೈಮಂಡ್ ಮತ್ತೆ ಚಾರ್ಕೋಲ್ ಎರಡರಲ್ಲೂ ಸೇಮ್ ಎಲಿಮೆಂಟ್ ಕಾಲ್ಡ್ ಕಾರ್ಬನ್ನೇ ಇದೆ. ಆ ಸೇಮ್ ಇರ್ಬೇಕು ಅಂತಂದ್ರೆ ಪ್ರಾಪರ್ಟೀಸು ಸೇಮ್ ಇರ್ಬೇಕಲ್ವಾ? ಆದ್ರೆ ಇಲ್ಲ. ಯಾಕೆ ಅಂತಂದ್ರೆ ಡೈಮಂಡ್ ಅಲ್ಲಿ ಕಾರ್ಬನ್ ಆಟಮ್ಸು ತುಂಬಾ ನೀಟಾಗಿ ಅರೇಂಜ್ ಆಗಿದೆ, ವೆರಸ್ ಚಾರ್ಕೋಲ್ ಅಲ್ಲಿ ಎಲ್ಲಾ ಕಾರ್ಬನ್ ಆಟಮ್ಸು ಇರೆಗ್ಯುಲರ್ ಆಗಿ ಸ್ಕ್ಯಾಟರ್ ಆಗಿದೆ. ನಾವು ಹೇಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ನೋಡಿದ್ವಲ್ಲ ಆ ತರ. ಇಲ್ಲಿ ಮಾಲಿಕ್ಯೂಲ್ಸು ಹೇಗೆ ಅರೇಂಜ್ ಆಗಿದೆ ಅನ್ನೋದ್ರ ಮೇಲೆ ಆ ಸಬ್ಸ್ಟೆನ್ಸ್ ನ ಕ್ವಾಲಿಟಿ ಡಿಸೈಡ್ ಆಗುತ್ತೆ. ಅದೇ ತರ ನಮ್ಮ ಬಾಡಿಯಲ್ಲಿ ಇರುವಂತ ವಾಟರ್ ಮಾಲಿಕ್ಯೂಲ್ಸು ಹೇಗೆ ಅರೇಂಜ್ ಆಗಿದೆ, ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಮೇಲೆ ನಮ್ಮ ಹೆಲ್ತ್ ಡಿಸೈಡ್ ಆಗುತ್ತೆ. ಸೊ ಯಾರು
ಅವರ ಇನ್ನರ್ ಕಾನ್ವರ್ಸೇಷನ್ನ ತುಂಬಾ ಪಾಸಿಟಿವ್ ಆಗಿ ಇಟ್ಕೊಂಡಿರ್ತಾರೋ, ಯಾರು ಯಾವಾಗ್ಲೂ ತುಂಬಾ ಕನ್ಸ್ಟ್ರಕ್ಟಿವ್ ವರ್ಡ್ಸ್ ಯೂಸ್ ಮಾಡ್ತಾರೋ ಅಂಥವ್ರ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರು ಅವರ ಇನ್ನರ್ ಕಾನ್ವರ್ಸೇಷನ್ನ ಚೆನ್ನಾಗಿ ಇಟ್ಕೊಂಡಿರಲ್ವೋ, ತುಂಬಾ ನೆಗೆಟಿವ್ ವರ್ಡ್ಸ್ನ ಯೂಸ್ ಮಾಡ್ತಾರೋ, ಯಾರು ಯಾವಾಗ್ಲೂ ಡಿಸ್ಟ್ರಕ್ಟಿವ್ ಕಾನ್ವರ್ಸೇಷನ್ ನಲ್ಲಿ ಇನ್ವಾಲ್ವ್ ಆಗ್ತಾರೋ ಅಂಥವರ ಹೆಲ್ತು ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ಸೊ ಇದರಿಂದ ಗೊತ್ತಾಗುತ್ತೆ ನಾವು ಒಂದು ದಿವಸದಲ್ಲಿ ಮಾತಾಡೋಂಥ ವರ್ಡ್ಸ್ಗೆ ಮತ್ತೆ ನಮ್ಮ ಹೆಲ್ತ್ಗೆ ತುಂಬಾ ರಿಲೇಷನ್ ಇದೆ. ಸೊ ಇದು ಗೊತ್ತಾದ್ಮೇಲೆ ಯಾವಾಗಲೂ ಕನ್ಸ್ಟ್ರಕ್ಟಿವ್ ವರ್ಡ್ಸ್ನೇ ಯೂಸ್ ಮಾಡಿ, ಮೋಟಿವೇಶನಲ್ ಅಥವಾ ಇನ್ಸ್ಪಿರೇಷನಲ್ ವರ್ಡ್ಸ್ನೇ ಯೂಸ್ ಮಾಡಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಇದೇ ತರ ನೇಚರ್ ಸೀಕ್ರೆಟ್ಸ್ನ ತಿಳ್ಕೊಂಡು ನಿಮ್ಮ ಲೈಫ್ನ ಸಿಂಪಲ್ ಅಂಡ್ ಈಸಿ ಮಾಡ್ಕೊಬೇಕಾ? ಹಾಗಾದ್ರೆ ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಲೈಕು ಮಾಡಿ. ಥ್ಯಾಂಕ್ ಯು ನಿಮ್ಮ ಪ್ರೀಶಿಯಸ್ ಟೈಮ್ ಅಂಡ್ ಇಂಟ್ರೆಸ್ಟ್ಗಾಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹ್ಯಾವ್ ಎ ಗ್ರೇಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್.